ಹಾಯ್ ವೆಲ್ಕಮ್ ಟು ಕ್ರೇಜಿ ಫುಡ್. ನಾನಿವತ್ತು ಮೆಂತ್ಯ ಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು. ನೋಡಿ, ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ತಿದ್ದೀನಿ. ಇದನ್ನು ಏನಕ್ಕೆ ಅಂದರೆ ಇದನ್ನ ರುಬ್ಕೋಬೇಕು. 3 ಏಲಕ್ಕಿ ಮತ್ತು 4 ಲವಂಗ, ಒಂದು 5-6 ಕಾಳು ಮೆಣಸು, ಒಂದು 3 ಪೀಸ್ ಚಕ್ಕೆ ಹಾಕ್ತಿದ್ದೀನಿ. ಇದಿಷ್ಟನ್ನು ಕಾಯಿ ಹಾಕ್ಬಿಟ್ಟು ರುಬ್ಕೋಬೇಕು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾಲಿ ಆಗಿತ್ತು, ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ತುಂಬ ರುಚಿಯಾಗಿ ಬರುತ್ತೆ. ಇಟ್ಟಿರಲಿಲ್ಲ, ನಾನು ಹಂಗೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದೆಲ್ಲ ರುಬ್ಕೊಂಡು ಮಾಡಿದ್ರೇ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಬ್ಬಿದ್ದೀನಿ. ನೋಡಿ, ಇವಾಗ ನಾನು ಕುಕ್ಕರಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ಕಸ್ತೂರಿ ಮೇಥಿ ಹಾಕ್ತಿದ್ದೀನಿ. ಸ್ವಲ್ಪ 1 ಸ್ಪೂನಷ್ಟು ಕಸ್ತೂರಿ ಮೇಥಿ ಮತ್ತು 1-2 ಪೀಸು ಪಲಾವ್ ಎಲೆ ಹಾಕ್ತಿದ್ದೀನಿ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಒಂದು 4-5 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದು ಹಾಕ್ತಿದ್ದೀನಿ. ಆಮೇಲೆ ಮತ್ತು ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ತಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ನೋಡಿ, ಮತ್ತು ಬೀನ್ಸು, ಕ್ಯಾರೆಟು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಸೊ ಅದನ್ನು ಹಾಕ್ತಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಾದರೂ ಮುಂದೆ ಬೇರೆ ಥರ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂದರೆ ಮುಂದೆ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ, ಕ್ಯಾರೆಟು, ಬೀನ್ಸು ಹಾಕ್ತೀನಿ, ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಮತ್ತು ಟೊಮೊಟೊ ಹಾಕಿದ್ದೀನಿ. ಇದ್ರ ಜೊತೆ ನೀವು ಕ್ಯಾರೆಟು, ಬೀನ್ಸು ಸ್ಕಿಪ್ ಮಾಡ್ಬೋದು. ಯಾಕಂದರೆ ಕೆಲವರು ಮೆಂತ್ಯ ಬಾತನ್ನ ಸೊಪ್ಪು ಜಾಸ್ತಿ ಹಾಕ್ಬಿಟ್ಟು ಮಾಡ್ಕೊಂಡು ತಿಂತಾರೆ. ಬಟ್ ಏನು ಹುಡುಗರಿಗೆ ಚೆನ್ನಾಗಿರುತ್ತಲ್ವ ಮಕ್ಕಳಿಗೆ ಅಂತ ಕ್ಯಾರೆಟು, ಬೀನ್ಸು ಹಂಗೆ ತಿನ್ನಲ್ಲ, ಅದರಲ್ಲೇ ಹಾಕ್ಬೇಕು, ಹಂಗಾಗಿ ತಿಂತಾರೆ. ಸೊ ಮತ್ತು ನಾನು 1 ಕಟ್ಟು ಮೆಂತ್ಯ ಸೊಪ್ಪನ್ನು ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ತುಂಬ ಹೆಲ್ತಿ ಫುಡ್ ಅದು. ಶುಗರ್ ಇರೋರಿಗೂ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ರಿಗೂ ಮೆಂತ್ಯ ಸೊಪ್ಪು ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಬಟ್ ಅದರ ಬದಲು ಮೆಂತ್ಯ ಬಾತ್ ಮಾಡ್ಕೊಂಡು ತಿಂದಾಗ ಚೆನ್ನಾಗಿರುತ್ತೆ. ನೋಡಿ, ನಾನು ಕಾಯಿ ತುರಿನ ರುಬ್ಬಿಟ್ಕೊಂಡಿದ್ನಲ್ವ, ಅದನ್ನು ಹಾಕಿದ್ದೀನಿ. ಸೊ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅದೇ ಗ್ಲಾಸಲ್ಲಿ ಹಾಕಬೇಕು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ನಾನೀಗ 1.5 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ನಾನು 3 ಗ್ಲಾಸ್ ನೀರು ಹಾಕ್ತೀನಿ. ನೋಡಿ, ಇವಾಗ ಮಿಕ್ಸಿಲಿ ಸ್ವಲ್ಪ ಅದು ಇರುತ್ತಲ್ವ ರುಬ್ಬಿರೋದು, ಅದು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅದಕ್ಕೆ 1 ಗ್ಲಾಸ್ ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಹಾಕಿದ್ದೀನಿ. ನೋಡಿ, 3 ಗ್ಲಾಸ್ ನೀರು ಹಾಕ್ತಿದ್ದೀನಿ ನಾನು. 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಸೊ ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಆ ಗ್ಲಾಸಲ್ಲಿ ಅದಕ್ಕೆ ಡಬಲ್ ಹಾಕ್ಬೇಕಷ್ಟೆ. ನೋಡಿ, ಮತ್ತು ಅಕ್ಕಿ ಹಾಕ್ತಿದ್ದೀನಿ ನಾನಿವಾಗ. ಆವಾಗಲೇ ಸ್ವಲ್ಪ ತರಕಾರಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡಿದ್ವಿ ನಾವು. ಯಾಕಂದರೆ ಅದು ತರಕಾರಿಗೆ ಅಷ್ಟೇ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಗ ಬೆಂದೋಗುತ್ತೆ. ಆಮೇಲೆ ಉಪ್ಪು ತರಕಾರಿಗೆಲ್ಲ ಸ್ವಲ್ಪ ಹಿಡ್ಕೊಳ್ಳುತ್ತೆ. ಅದಕ್ಕೆ ಇವಾಗ ಮತ್ತೆ ನಾವು ಹಾಕಬೇಕಾಗುತ್ತೆ. ಇವಾಗ ನಾನು ಒಂದು ಅರ್ಧ ಅಲ್ಲ, ಒಂದು 1/4 ಸ್ಪೂನ್ ಹಾಕೊಳ್ಳಿ ಸಾಕು. ಅರಿಶಿನ ಹಾಕಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ನೋಡಿ, ಇವಾಗ ನಾವು ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 3 ವಿಸಲ್ ಕೂಗಿಸ್ಕೊಂಡ್ರೆ ನಮ್ಮದು ಮೆಂತ್ಯ ಬಾತು ರೆಡಿ ಇರುತ್ತೆ. ನೋಡಿ, ಇವಾಗ ನಾನು 3 ವಿಸಲ್ ಕೂಗಿಸಿದ್ದೀನಿ. ಈ ಥರ ರೆಡಿ ಇದೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ತಿನ್ನೋದಕ್ಕೆ, ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ಇವಾಗ ಮಾಡ್ಕೊಂಡು ತಿಂದರೆ ಶುಗರ್ಗೆ ಲೆವೆಲ್ಗೆ ಸ್ವಲ್ಪ ತುಂಬ ಕಡಿಮೆ ಆಗೋ ಚಾನ್ಸಸ್ ಇದೆ. ಮೆಂತ್ಯದಲ್ಲಿ ಅಷ್ಟೊಂದು ವಿಟಮಿನ್ಸ್ ಇದೆ. ನೋಡಿ, ಇವಾಗ ಮೆಂತ್ಯ ಪಲಾವು ರೆಡಿಯಾಗಿದೆ. ಬಿಸಿ ಬಿಸಿಯಾಗಿ ಮಳೆಗಾಲಕ್ಕೆ ಮೆಂತ್ಯ ಪಲಾವ್ನ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ರೆಡಿಯಾಗಿದೆ ಮೆಂತ್ಯ ಪಲಾವು, ಮೆಂತ್ಯ ಬಾತು ಯಾವುದು ಅನ್ಬೋದು.